ಬೇಸಿಗೆ ಕಾಲದಲ್ಲಿ ಅಷ್ಟೊಂದು ಹಸಿವಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಮಳೆಗಾಲದಲ್ಲಂತೂ ಪಕ್ಕಾ ಹಸಿವಾಗ್ತಾನೆ ಇರುತ್ತೆ. ಅದ್ರಲ್ಲೂ ಈ ಸಾಯಂಕಾಲದ ಹೊತ್ತಿಗೆ ಏನಾಗುತ್ತೋ ಗೊತ್ತಿಲ್ಲ. ಏನಾದ್ರೂ ಬಿಸಿ ಬಿಸಿಯಾಗಿರೋದನ್ನ ತಿನ್ಬೇಕು ಅನ್ಸ್ತಾ ಇರುತ್ತೆ. ಅದ್ರಲ್ಲೂ ಈ ಹೊರಗಡೆ ತಿಂಡಿ, ಚೈನೀಸ್ ತಿಂಡಿ ಕಡೆ ಮನ್ಸು ಹಂಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಅಂತ ಟೈಮಲ್ಲಿ ಈ ರೀತಿ ಸ್ವೀಟ್ ಕಾರ್ನ್ ಸೂಪ್ನ ನೀವು ಯಾಕೆ ಟ್ರೈ ಮಾಡಬಾರ್ದು? ಖಂಡಿತ ಇಷ್ಟ ಆಗುತ್ತೆ. ಈಸಿ ಇದೆ. ನಾನು ಬಿಡಿಸಿಟ್ಕೊಂಡಿರುವಂಥ ಸ್ವೀಟ್ ಕಾರ್ನ್ ಕರ್ನೆಲ್ಸ್ನ ಕುದಿಯಕ್ಕೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಲಿಡ್ನ ಮುಚ್ಚಿ ಒಂದು 10 ನಿಮಿಷ ಕುದಿಸ್ಕೊಂಡ್ಬಿಡೋಣ. 10 ನಿಮಿಷ ಆಗಿದೆ ನೋಡಿ. ಸ್ವೀಟ್ ಕಾರ್ನ್ ಎಲ್ಲ ಕುದ್ದು ಚೆನ್ನಾಗಿ ಮೇಲೆ ತೇಲ್ತಾ ಇದೆ. ಈಗ ಇದರ ನೀರನ್ನು ಸೆಪ್ರೇಟ್ ಮಾಡ್ಕೊಂಡ್ಬಿಡೋಣ. ಒಂದು ಸಾನ್ಗೆ ಹಾಕಿ ನೀರನ್ನೆಲ್ಲ ತೆಗೆದು ತಗೊಂಡಿದ್ದೀನಿ. ಇದರಲ್ಲಿ ನಾನು ಅರ್ಧ ಭಾಗದಷ್ಟು ಸ್ವೀಟ್ ಕಾರ್ನ ಹಾಗೆ ಎತ್ತಿಟ್ಬಿಡ್ತೀನಿ. ಇನ್ನು ಅರ್ಧ ಭಾಗದಷ್ಟು ಸ್ವೀಟ್ ಕಾರ್ನ ನಾನು ಪೇಸ್ಟ್ ಮಾಡೋಕ್ಕೆ ಹಾಕೊಳ್ತೀನಿ. ನಿಮಗೆ ತುಂಬ ಸ್ವೀಟ್ ಕಾರ್ನ್ ಮಧ್ಯೆ ಮಧ್ಯೆ ಬಂದರೆ ಇಷ್ಟ ಆಗಲ್ಲ ಅಂದರೆ ನೀವು ಸ್ವಲ್ಪ ಕಡಿಮೆ ಸ್ವೀಟ್ ಕಾರ್ನ ಹಾಕ್ಕೊಳ್ಳಿ. ಇನ್ನು ಉಳಿದಿದ್ದನ್ನು ಪೇಸ್ಟ್ ಮಾಡ್ಕೊಳ್ಬೋದು. ಬಟ್ ನಾನು ಇಲ್ಲಿ 50-50 ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಪೇಸ್ಟಿಗೆ ಅರ್ಧ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡಾಯಿಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿನ ಹಾಕೊಳ್ತಾ ಇದ್ದೀನಿ. ಪೇಸ್ಟ್ನ ಹಾಕೊಳ್ಳೋದ್ರಿಂದ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ನ ಸೂಪ್ಗೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಸ್ಪ್ರಿಂಗ್ ಆನಿಯನ್ಸ್ನ ಹಾಕ್ಕೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ಮತ್ತು ಬೀನ್ಸ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ತರಕಾರಿನ ಸ್ವಲ್ಪ ಹೊತ್ತು ಈ ರೀತಿ ಬೇಯಿಸ್ಕೊಂಡ್ಬಿಡೋಣ. ತುಂಬ ಬೇಯಿಸಕ್ಕೆ ಹೋಗ್ಬೇಡಿ, ಸಾಫ್ಟ್ ಆಗಬಾರ್ದು. ಸ್ವಲ್ಪ ಕ್ರಂಚಿ ಆಗಿದ್ರೆ ಸೂಪಲ್ಲಿ ಮಧ್ಯೆ ಮಧ್ಯೆ ಬಂದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಎತ್ತಿಟ್ಟಿರುವಂಥ 50% ಸ್ವೀಟ್ ಕಾರ್ನ್ ಕರ್ನೆಲ್ಸ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ಬಿಡೋಣ. ಆಲ್ರೆಡಿ ಬಾಯ್ಲ್ಡ್ ಸ್ವೀಟ್ ಕಾರ್ನ್ ಇದೆ. ಸುಮ್ಮನೆ ಒಂದು 2 ನಿಮಿಷ ಈ ರೀತಿ ಬಾಡಿಸ್ಕೊಂಡ್ಬಿಟ್ಟು ಇದಕ್ಕೆ ಪೇಸ್ಟ್ ಮಾಡಿಟ್ಕೊಂಡಿರುವಂತಹ ಸ್ವೀಟ್ ಕಾರ್ನ ಹಾಕ್ಕೊಂಡ್ಬಿಡ್ತೀನಿ. ತುಂಬ ಈಸಿ ಆಗಿರುವಂಥ ರೆಸಿಪಿ. ಮಳೆಗಾಲಕ್ಕೆ ಸಾಯಂಕಾಲಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೂಪ್ ಅಂದರೆ ಅಫ್ಕೋರ್ಸ್ ಗಟ್ಟಿ ಅಂತೂ ಇರಲ್ಲ. ಎಷ್ಟು ಗಟ್ಟಿಯಾಗಿ ತಿನ್ನೋಕ್ಕಾಗುತ್ತಾ ಸೂಪ್ನ? ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೇಬೇಕು. ಹಾಗಾಗಿ ನಾನು ಬಿಸಿನೀರನ್ನು ಹಾಕೊಳ್ತಾ ಇದ್ದೀನಿ. ಎಷ್ಟು ತೆಳು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ. ಸ್ವಲ್ಪ ಸೂಪ್ ತೆಳುವಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. 1 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ಖಾರವಾಗಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ವೆನೆಗರ್ನ ಹಾಕ್ಕೊಂಡಿದ್ದೀನಿ 1/2 ಟೀ ಸ್ಪೂನ್ ಅಷ್ಟು. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಿಮಗೆ ಸೋಯಾ ಸಾಸ್ ಬೇಡ ಅಂದರೆ ನೀವು ಎಕ್ಸ್ಕ್ಲೂಡ್ ಮಾಡ್ಬೋದು. ಈಗ ಇದಕ್ಕೆ ನಾನು 1 ಟೀ ಸ್ಪೂನ್ ಅಷ್ಟು ಕಾರ್ನ್ ಫ್ಲವರ್ನ ಈ ರೀತಿ ನೀರಲ್ಲಿ ಕರಗಿಸ್ಬಿಟ್ಟು ಹಾಕೊಳ್ತೀನಿ. ಈ ರೆಸ್ಟೋರೆಂಟಲ್ಲೆಲ್ಲ ಕ್ರೀಮಿ ಆಗಿರುವಂತಹ ಟೆಕ್ಸ್ಚರ್ ಇರುವಂಥ ಸೂಪ್ ಸಿಗುತ್ತಲ್ವ, ಈ ಕಾರ್ನ್ ಫ್ಲವರ್ನ ಹಾಕೊಳ್ಳೋದ್ರಿಂದ ಆ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ಕಾರ್ನ್ ಫ್ಲವರ್ನ ಹಾಕ್ಕೊಳ್ಬೇಕು. ಕಂಪಲ್ಸರಿ ಅಂತ ಇಲ್ಲ, ಅದನ್ನು ಕೂಡ ನೀವು ಎಕ್ಸ್ಕ್ಲೂಡ್ ಮಾಡ್ಬೋದು. ಬಟ್ ಅಂಗಡಿಯಲ್ಲಿ ಸಿಗೋ ಥರ, ಹೋಟೆಲ್ ರೆಸ್ಟೋರೆಂಟಲ್ಲಿ ಸಿಗೋ ಥರ ಟೇಸ್ಟ್ ಬೇಕಂದರೆ ಕಾರ್ನ್ ಫ್ಲವರ್ನ ಹಾಕ್ಕೊಳ್ಬೇಕು. 1-2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸ್ವೀಟ್ ಕಾರ್ನ್ ಸೂಪ್ ರೆಡಿ ಆಗಿಬಿಡುತ್ತೆ. ಸರ್ವ್ ಮಾಡ್ಕೊಂಡ್ಬಿಡೋಣ. ಬಿಸಿ ಬಿಸಿಯಾಗಿರುವಂಥ ಸ್ವೀಟ್ ಕಾರ್ನ್ ಸೂಪ್ ಮಳೆಗಾಲದಲ್ಲಿ ಸಾಯಂಕಾಲದ ಹೊತ್ತಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಬಿಸಿ ಬಿಸಿಯಾಗಿರೋ ಸೂಪ್ನ ಕುಡಿಯೋಕ್ಕೆ. ಕ್ರೀಮಿ ಆಗಿರುವಂಥ, ಟೇಸ್ಟಿ ಆಗಿರುವಂಥ ರೆಸ್ಟೋರೆಂಟ್ ಸ್ಟೈಲ್ ಸೂಪ್ ರೆಡಿ ಆಗಿದೆ. ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ಈಸಿ ರೆಸಿಪಿ ಇದೆ. ಥ್ಯಾಂಕ್ ಯು.